ಅಲ್ಲ, ನೀ ಯಾಕೆ ಒಂದು ವಾರ ದಿವಸ ಒಂದೇ ಸಮ ಮಗಳ ಮನೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಿ? ಹಾಂ, ಮನೆ ತವ ನೋಡ್ರಿ ಎಷ್ಟು ಕ್ಯಾಮೆ ಐತೆ. ಒಲೆ ಮಗ ಸೊಸಿ ಇಬ್ಬರೇ ಮಾಡ್ಕೊಂಡು ಸಾಯ್ಬೇಕು ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಏನೋ ಎಲ್ಪ್ ಆಯ್ತದೆ ಅಂತ ಅಂದ್ಕೊಂಡ್ರೆ ಒಂದೇ ಸಮನೆ ಮನೆಗೆ ಹೋಗ್ಬೇಕು, ಮಗ್ಗಿ ಮನೆಗೆ ಹೋಗ್ಬೇಕು. ಅವ್ಳಿಗೇನೋ ಚೆನ್ನಾಗಿ ಐತೆ ಇದ್ದಾಳೆ ತಾನೆ. ಒಂದು ಫೋನ್ ಗೀನ್ ಮಾಡಿದ್ರೆ ಮಾತಾಡಿದ್ರೆ ಆಯ್ತಪ್ಪ. ಅದು ಬಿಟ್ಟು ನಮ್ಮ ಮನೆ ಕ್ಯಾಮೆ ಬಿಟ್ಟು ಹೋಗೋಕ್ಕಾಯ್ತದ? ಅಲ್ಲ ಕಣೆ, ದಿವಸ ಮಗಳ ಮನೆಗೆ ಹೋಗಿ ಕೂತ್ರೆ ಅಕ್ಕಪಕ್ಕದವ್ರು ಏನು ಹೇಳೋದಿಲ್ಲ. ಇವಳು ಮಗಳು ತಲೆಯಾಗೆ ಏನೋ ತುಂಬಾಕೆ ಅಂತ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಅಂತ ಜನ ಆಡ್ಕೊಳ್ಳಲ್ವೇ? ಒಟ್ಟೇನು ಕೂಲ್ದಿನ ಹೊರಗೆ ಕಣವ, ಎಲ್ಲ ಹೆಂಗೆ ಇರಲಿ ಚೆನ್ನಾಗಿರ್ಲಿ ಅಂತ ನಾವು ಆಶೀರ್ವಾದ ಮಾಡ್ಬೇಕು ಕಡೆ ಅಷ್ಟೇ. ಅದು ಬಿಟ್ಬಿಟ್ಟು ನಾವು ಹಂಗೆ ಹೋಗ್ಬಾರ್ದು. ಮಗಳ ಮನೆಗೆ ಹೋಗಿ ಕೂತ್ರೆ ಚಂದ ಕಾಣಿಸೋದಿಲ್ಲ, ಗೊತ್ತೇನು ನಿಂಗೆ? ಅದಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡ್ಬಿಟ್ರೆ ನೀವು ಹಿಂಗೆ ಹೇಳ್ತೀರಾ? ಆ ಮಗಿನ ಏನಿದ್ರು ಹೇಳಲ್ಲ ಅಂತದೆ. ಅಪ್ಪ ಅಮ್ಮ ನೋವು ಪಡ್ತಾರೆ, ನಾನು ಏನೋ ಕಷ್ಟ ಇದ್ರು ಹೇಳ್ಬಾರ್ದು ಗಂಡ ಮನೆಯಾಗ. ಅತ್ತಿ ಹೆಂಗವಳ ಏನೋ ಗೊತ್ತಿಲ್ಲ, ಗಡತ್ತಾಗ ಜೀವ ಬೆಳೆಸ್ಕೊಂಡವಳೆ. ಅದು ಏನೋ ಒಲೆಯಲ್ಲಿ ಹಾಕಿ ಕಿತ್ಲಲ್ಲಿ ತೆಗಿತಾಳೆ, ಏನು ಕಥೆನೋ ಗೊತ್ತಿಲ್ಲ. ಪ್ರಾಯದಾಕಿ ನಮ್ಮ ಥರ ವಯಸ್ಸಾಗಿರೋ ಹತ್ತಿರ ಆಕಿ ಹೇಳಿದ್ದೆ ನಡಿಬೇಕು ಅಂತ ಏನಾದರೂ ಕಾಟ ಕೊಡ್ತಾವಳ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೇನೆ ಹೋಗಿ ಬರೋಣ ಅಂತಾವ ಅಂತ ಆಸೆ ಪಟ್ಟೇವ್ನಿ. ಅಲ್ಲ, ಒಂದು ಮಗಿ ಆಗಿ ಎಷ್ಟು ದಿವಸ ಆಯ್ತು. ಅವ್ರಂತೂ ನಮ್ಮನೆಗೆ ಬರೋದಿಲ್ಲ, ನಾವಾದ್ರೂ ಹೋಗಿ ನೋಡ್ಬೇಕಾ ಬೇಡವಾ? ಸರಿ ಆಯ್ತು, ಹೋಗಿ ಬರೋಣ ಬಿಡು. ಅದು ಯಾಕೆ ಈ ರೀತಿ ಬಡ ಅಂತ ಬಾಯಿ ಬಡ್ಕೊಳಕ್ ಶುರು ಮಾಡಿದ್ದಿ? ಅಲ್ಲ, ಏನು ಮಗಿಗೆ ಏನಾರು ತಗೊಂಡಿಯಾ ಇಲ್ಲ ತಿನ್ನಕ್ಕೆ ಉಣ್ಣಕ್ಕೆ? ಹಸಿ ಬಟ್ಟೆ ಏನಾರು ತಗೊಬೇಕಿತ್ತು. ಬರೀ ಕೈಯಾಗ ಬೀಗರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ. ಬೀಗರಿಗೆ ಬೀಗಿತಿ ಅಮ್ಮಂಗೆ ಏನಾರು ತಗೊಂಡಿಯಾ ಇಲ್ಲ? ಹಣ್ಣು ಗಿಣ್ಣು ಏನಾರು ತಗೊಬೇಕಿತ್ತು. ಚಕ್ಲಿ ಸಂಡಿಗೆ ಏನಾರು ಮಾಡ್ಕೊಂಡ್ ಬರ್ಬೇಕಿತ್ತಾನೆ. ಹಿಂಗೆ ಬಂದಿಯಾ, ಏನು ಕತಿ? ಮಗಳಿಗೆ ಅವಳಿಗೆ ಹೊಸ ಬಟ್ಟಿ, ಮಗಿಗೊಂದು ಹೊಸ ಬಟ್ಟಿ ಎಲ್ಲ ತಗೊಂಡಿವ್ನಿ. ಮಗಳ ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾಳೆ ಇಲ್ವೋ ಗೊತ್ತಿಲ್ಲ, ಒಂದು ಸೀರೆ ಕೊಟ್ಬಿಟ್ಟು ಬರೋಣ ಅಂತ. ಬೀಗಿತಿ ಅಪ್ಪಂಗೆ ಬೀಗಿತಿ ಅಮ್ಮಂಗೆ ಎಲ್ಲ ತಿಂಡಿ ತಿನ್ಸು ಎಲ್ಲ ತಗೊಂಡಿವ್ನಿ. ನಿನ್ನೆ ಅಲ್ಲ ಸೊಸೆ, ಖಾರದ ಪೌಡ್ರ್ ಎಲ್ಲ ಮಾಡಿದೀನಿ, ಸಾಂಬಾರ್ ಪೌಡ್ರು. ಅತ್ತೆ ಸ್ವಲ್ಪ ತಗೊಂಡು ಹೋಗಿ, ಮಗಿ ಬೇರೆ ಸಣ್ಣಗೈತೆ, ಏನೋ ಒಂದು 4 ದಿವಸ ಸಾಂಬಾರ್ ಮಾಡ್ಕೊ ಹಾಕ್ತಾವಳೆ. ಗಂಗವ್ವ ತಗೊಂಡು ಹೋಗ ಅಂತ ಹೇಳವ್ರೆ, ತಗೊಬಂದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಟ್ಟವಳೆ. ನಿಮ್ಮ ಸೊಸಿ ಏನೋ ದೇವ್ರ ದಯಿಂದ ಒಳ್ಳೆ ಸೊಸಿ ಸಿಕ್ಕವಳೆ. ಒಳ್ಳೆ ಅವಳಿಯನ್ನು ಸಿಕ್ಬಿಟ್ರೆ ಸಾಕಿತ್ತು. ಅವನು ಎಂತವನ ನಂಗಂತೂ ಗೊತ್ತಿಲ್ಲ. ಅದಕ್ಕೆ ಯಾಕೋ ಒಂಥರ ತಳಮಳ ಆಯ್ತದೆ. ಆ ಬೀಗರು ಹೆಂಗವ್ರೋ ಹೆಂಗ ಏನೋ ಗೊತ್ತಿಲ್ಲ. ನಮ್ಮ ಕಾಲು ಬುಡಕೆ ಏನಾದ್ರು ಮಗಳನ್ನ ಕೊಟ್ಟಿದ್ರೆ ಗೊತ್ತಾಯ್ತಿತ್ತು. ಪಕ್ಕದ ಊರಿಗೆ ಕೊಟ್ಟೇವಿ, ಅವ್ರು ಏನು ಅಂತಾರ ಹೆಂಗವ್ರು ಅಂತ ನಮ್ಗೆ ಭಯ ಬೇರೆ. ಅಯ್ಯೋ, ಅವ್ರು ಏನು ಕೆಟ್ಟವ್ರಲ್ಲ ಬಿಡೋ, ಭಾಳ ಒಳ್ಳೆ ಜನರೇ. ಏನು ಮಾಡೋದು, ನಿನ್ನ ಪಕ್ಕದ ಮನೆಯಾಗೆ ಕೊಡೋಣ ಅಂತಂದ್ರೆ ಹುಡುಗರು ಸಿಗ್ಬೇಕು ತಾನೆ. ನಿಮ್ಮ ಮಗಳು ತಕ್ಕವಳು ಬೇಕಂದ್ರೆ ಅಕ್ಕಪಕ್ಕಕ್ಕೆ ಹೋಗ್ಬೇಕು. ಏನು ಮಾಡೋಕ್ಕಾಯ್ತದೆ? ಹೆಣ್ಣಂತ ಊಟದ ಮೇಲೆ ಗಂಡನ ಮನೆಗೆ ಕೊಡುದು ಅಂತ ಫಿಕ್ಸ್ ಆಗಿರ್ಬೇಕು ನಾವು. ಅಯ್ಯ, ಅದೇನೋ ನಿಜ ಕಣಪ್ಪ, ಹೆಣ್ಣಂತ ಊಟದ ಮೇಲೆ ಗಂಡನ ಮನೆಗೆ ಕೊಡ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ತಲೆಯಲ್ಲೂ ಇರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಎತ್ತುಗಳು ನೊಂದ್ಕೊಳ್ತದೆ. ಅಂದ್ ಗಂಡ ಕಟ್ಕೊಂಡವನು ಹೆಂಗವನೋ ಏನೋ ಗೊತ್ತಿಲ್ಲ. ಏನ್ ಚಟ ಬಿಟ ಕಲ್ತ್ಕೊಂಡು ಚೆನ್ನಾಗಿ ನೋಡ್ಕೊಂತ
ಕೂಸು ಬಂದೈತೆ. ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ಆಸೆ ಪಡ್ಬೇಕು ಅಷ್ಟೇನೆ. ಸರಿ ನಡಿ ಬಿರ್ನೆ. ಅಲ್ಲಿ ಅಂಗಡಿ ತಾವ ಏನಾದ್ರು ಬೇಕಂತಂದ್ರೆ ಇಸ್ಕೋ ದುಡ್ಡು ಕೊಡ್ತೀನಿ. ಏನಾದ್ರು ಇಂದು ತಿಂಡಿ ಪಿಂಡಿ ಏನಾದ್ರು ಬೇಕಂತಂದ್ರೆ ಬರೀ ಕೈಯಾಗ ಹೋಗೋದು ಚೆನ್ನಾಗಿರಲ್ಲ. ಅಯ್ಯ ಬರೀ ಕೈಯಾಗ ಬಂದಿಲ್ಲಪ್ಪ, ನೋಡು ಕೈಯಾಗ ಗಂಟು ತಗೋ ಬಂದಿನಿ. ಇದ್ರಾಗ ತಿಂಡಿ ತಿನಿಸು ಬಟ್ಟಿ ಎಲ್ಲ ಬರೆ ಎಲ್ಲ ಅವೇ. ಸರಿ ಆಯ್ತು ಕಣಮ್ಮ, ಹೋಗೋಣ ಬಾ. ಅಲ್ಲ ಸ್ನೇಹಿತರು ಅಂತ ನಂಬಿಟ್ರೆ ಹೆಂಗ್ ಮಾಡ್ತಾರೆ ನೋಡಿ. ನಮ್ಮವರು ತಮ್ಮವರು ಅಂತ ಯಾರನ್ನು ನಂಬಾರ್ದು ಈಗಿನ ಕಾಲದಾಗೆ. ಏನೋ ಸ್ನೇಹಿತರು ತಲೆಯಲ್ಲಿ ಬುದ್ಧಿ ಇದೆ ಅಂತ ಅನ್ಕೊಂಡು ನಾನು ಏನೋ ಅಪರೂಪಕ್ಕೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿಬಿಟ್ರೆ ನನ್ನ ಸೊಸೆ ಮೇಲೇನೆ ಪಿಟಿಂಗ್ ಇಡ್ತಾರೆ ನೋಡು. ಅಂತ ದೇವತೆ ಅಂತ ಸೊಸೆ ಸಿಕ್ಕಿರಕ್ಕೂ ಪುಣ್ಯ ಮಾಡಿರ್ಬೇಕು. ಅವ್ರಿಗೆಲ್ಲಾನು ಕೆಟ್ಟ ಸೊಸೆ ಸಿಕ್ಕಿರ್ಬೇಕು, ಅದಕ್ಕೆ ಹಂಗೆ ಹೇಳ್ತಾವ್ರೆ. ಅಲ್ಲ ಇವ್ರಿಗೇನು ಗೊತ್ತು? ಮಗ ಹೇಳಿರೋ ತರ ಕೇಳ್ಕೊಂಡು ಮನೇಲಿ ಬಿದ್ದಿರ್ಬೇಕಂತೆ. ಅಲ್ಲ ನಮ್ಗೇನು ಕೈಕಾಲು ನೆಟ್ಟಗೆ ಇಲ್ವಾ, ಗಟ್ಟಿ ಇಲ್ವಾ? ಮಗ ಏನಾದ್ರು ಮನೇಲಿ ಹೊರಗಡೆ ಹಾಕ್ಬಿಟ್ರೆ ಕಷ್ಟಪಟ್ಟು ದುಡ್ಕೊಂಡು ತಿನ್ಬಹುದು. ಅಲ್ಲ ಅದು ಬಿಟ್ಬಿಟ್ಟು ನಮ್ಮ ಸ್ವಾಭಿಮಾನ ಬಿಟ್ಟು ಮಾನ ಮರ್ಯಾದೆ ಬಿಟ್ಬಿಟ್ಟು ಅವ್ನು ಹೇಳಿದನ್ನು ಕೇಳಿಸ್ಕೊಂಡು ಮನೇಲಿ ಬಿದ್ದಿರಕ್ಕೆ ಆಗ್ತದೆ? ನಂಗಂತೂ ಇವತ್ತು ತುಂಬಾನೇ ಬೇಜಾರಾಗ್ಬಿಡ್ತಪ್ಪ. ಅಲ್ಲ ಸ್ನೇಹಿತರು ನಂಬಿಟ್ಟು ಏನೋ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಹೋಗ್ಬಿಟ್ರೆ ನನ್ನ ಕಷ್ಟ ಸುಖದಲ್ಲಿ ಅವ್ರು ಭಾಗಿಯಾಗ್ತಾರೆ ಅಂತ ಅನ್ಕೊಂಡ್ಬಿಟ್ರೆ ನನಗೆ ಬುದ್ಧಿವಾದ ಹೇಳಕ್ ಬರ್ತಾರೆ ಇವರು. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಸ್ನೇಹಿತರು ಹೇಳಿರೋ ಮಾತು ಏನು ಅಂತ ಹೋಗಿ ಹಳೆ ವಿಡಿಯೋನ ನೋಡ್ಬಿಟ್ಟು ಬನ್ನಿ ಸ್ನೇಹಿತರೆ. ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ಸೊಸೆನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಮಗ ಹೇಳಿರೋ ಥರ ಕೇಳ್ಕೊಂಡು ಬಿದ್ದಿರ್ಬೇಕಂತೆ. ಅವಳನ್ನು ಯಾವಳನ್ನ ಕಟ್ಕೊಂಡು ಬರ್ತಿದ್ರು ಮೈ ಮುಚ್ಕೊಂಡು ಇರಬೇಕು ಅಂತ ನನ್ನ ಸ್ನೇಹಿತರು ಹೇಳ್ತಾವ್ರೆ. ನಾನು ಹೇಳಿರೋ ತಪ್ಪು ಇದೆಯಾ ಸರಿ ಇದೆಯಾ ಅಂತ ನೀವು ಹೋಗ್ಬಿಟ್ಟು ನೋಡಿ ಬನ್ನಿ ಸ್ನೇಹಿತರೆ. ನಮ್ಮ ಮಗಳಿಗೆ ಏನಾದ್ರು ಅದೇ ರೀತಿ ಆಗ್ಬಿಟ್ರೆ, ನಮ್ಮ ಅಳಿಯ ಮನೆ ತಾವ ಹೆರಗು ಹಾಕ್ಬಿಟ್ರೆ ಆಕೆ ಎಲ್ಲಿ ಹೋಗ್ಬೇಕಿತ್ತು ನಮ್ಮ ಮಗಳು? ಅದೇ ಥರ ತಾನೆ ನನ್ನ ಸೊಸೆನು. ಅಪ್ಪ ಇನ್ಯಾರ್ದೋ ಮನೆ ಮಗಳು ತಾನೆ ಅವಳು. ಅಪ್ಪ ಅಮ್ಮಂಗೆ ಮಗಳಾಗಿರೋಳು ನಮ್ಮ ಮನೆ ಸೊಸೆಯಾಗಿ ಬಂದವಳೆ. ನಾವೇನಾದ್ರೂ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಅವಳು ಅಪ್ಪನ ಮನೆಗೆ ಹೋಗ್ಬಿಟ್ರೆ ನಮ್ಮ ಮಗಳಿಗೆ ಕಷ್ಟ ಬಂದರೆ ನಾವು ನೋಡ್ಕೊಬೇಕು. ಅದೇ ನಮ್ಮ ಸೊಸೆ ಕಷ್ಟ ಬಂದರೆ ನಾವು ನೋಡ್ಕೊಬಾರ್ದು. ಹೆಂಗಿರ್ತಾರೆ ನೋಡಿ ಒಬ್ಬೊಬ್ಬರು ಜನರು. ಸುಂದರ ಸಂಸಾರದ ಗಂಗಾಳ ಬದುಕಿನ ಕಥಾಭಾಗಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನಂಥ ಪುಟ್ಟ ಯೂಟ್ಯೂಬರ್ಸನ್ನು ದಯವಿಟ್ಟು ಬೆಳೆಸೋದನ್ನು ಮಾತ್ರ ಮರಿಬೇಡಿ. ಏನ್ರಿ ಈ ಬ್ಯಾಗ್ ಸ್ವಲ್ಪ ಹಿಡ್ಕೊಳ್ರಿ, ತುಂಬಾನೇ ಭಾರ ಇದೆ. ಒಂದು ಮನೆ ತಾವಿಂದ ಹಿಡ್ಕೊಬಂದು ನಂಗೂ ಕೈಯೆಲ್ಲ ನೋಯ್ತಾ ಇದೆ. ಇವಾಗ ಬಸ್ ಇಳಿದ್ವಿ ತಾನೆ, ಇಲ್ಲಿಂದ ಮಗಳ ಮನೆ ತಾವ ನೀವೇ ಹಿಡ್ಕೊಂಡು ಹೋಗ್ರಿ. ಸರಿ ಆಯ್ತು ಬಿಡು. ಅಲ್ಲ ಒಲಿಯಂಗೆ ಫೋನ್ ಮಾಡಿದ್ರೆ ಏನೋ ಕಾರೋ ಬೈಕೋ ಏನಾರು ಕಳಿಸ್ತಾ ಇದ್ದೆ ತಾನೆ, ಫೋನ್ ಮಾಡ್ಬೋದಿತ್ತು ತಾನೆ. ಅಯ್ಯ ಇತ್ತೀಚೆಗೆ ನಿಮ್ಗೇನು ಮರುವ ಏನು ಕತೆ ಅಂತೀನಿ. ಅಳಿಯಂತವ ಯಾರು ಸೇವೆ ಮಾಡಿಸ್ಕೊಂತಾರ? ನಾವು ತಾನೇ ಅಳಿಯನಿಗೆ ಸೇವೆ ಮಾಡಬೇಕು. ಮಗಳ ಫೋನ್ ಮಾಡಿದ್ರೆ ಮಗಳ ಫೋನ್ ಎತ್ತುತ್ತಾ ಇಲ್ಲ ಅಂತಂದ್ರೆ ಆಟ ಗೀಟ ಮಾಡ್ಕೊಂಡು ಹೋಗೋಣ ಬಿಡಿ, ನಡಿಯಕ್ಕಾಗಲ್ಲ ಅಂದ್ರೆ. ಅಯ್ಯ ಅದೇನು ಬೇಡ ಬಿಡು, ನಡ್ಕೊಂಡು ಹೋಗೋಣ. ಸರಿ ಆಯ್ತು ಹೋಗೋಣ, ನಡೀರಿ. ಇತ್ತು ಕಡೆ ರೋಡಲ್ಲ, 10 ಕಡೆ ರೋಡು, ನಡಿ ಆ ಕಡೆಗೆ. ಅದಕ್ಕೆ ಹೇಳೋದು ಮಗಳ ಮನೆಗೆ ಬರ್ತಾ ಇರ್ಬೇಕು ಅಂತ. ನಂಗಂತೂ ಮಗಳ ಮನೆ ರೋಡೇ ಮರ್ತೋಯ್ತಾ ಇದೆ. ರೋಡ್ ಮರ್ತರೂ ಪರವಾಗಿಲ್ಲ, ಮಗಳನ್ನ ಅಳಿಯನ್ನ ಮರಿಬೇಡ ಅಟ್ಟೇನೆ. ಆಮೇಲೆ ಮಗ ಸೊಸಿ ನಮ್ಮ ಮನೆಗೆ ಕರೀತಾರ ಬಿಡ್ತಾರ ಗೊತ್ತಿಲ್ಲ. ನಾವು ಇರೋ ತನಕ ಮಗಳನ್ನ ಅಳಿಯನ್ನ ಕರಿಬೇಕು ಅಟ್ಟೇನೆ. ಹೌದೇ ಯಾರೋ ಅಂತಿದ್ರು ಮತ್ತೆ ದಿವಸ ಮಗಳ ಮನೆಗೆ ಹೋಗಿ ಕುತ್ಕೊಂಬಾರ್ದು ಅಂತ. ಇವಾಗ ಮಗನ ಅಳಿಯನ್ನ ನಮ್ಮ ಮನೆಗೆ ಕರಿಬೇಕು ನಮ್ಮ ಜೀವ ಇರೋ ತನಕ ಅಂತಿದ್ದೀರಾ? ಇಟ್ಟೇನೆ. ಅಯ್ಯ ಹಂಗೆ ಹೇಳ್ತೀನಿ ಅಂತ ಮಗ ಅಳಿಯನ ಮೇಲೆ ನಂಗೇನು ಕೋಪ ಆಯ್ತಾ? ಪ್ರೀತಿನೇ ಐತೆ. ಆದ್ರೂ ಹೋಗಿ ಕೂತ್ಕೋಬಾರ್ದು ಅಂತ ಹೇಳ್ತಾ ಇರೋದು ಅಷ್ಟೇನೆ. ಚಂದ ಕಾಣಿಸಲ್ಲ. ಆಮೇಲೆ ಅಳಿಯಂದಿರಿಗೆ ಏನಾದರೂ ಮತ್ತೆ ಬೀಗಿತಿ ಅಪ್ಪಂಗೆ ಏನಾದರೂ ಕೋಪ ಬಂದಾಟಿತು. ಮಗಳ ಮನೆಗೆ ಬರ್ತಾ ಇರ್ತಾರೆ ಇವ್ರಿಗೆ ಕೂಳು ಬೇಯಿಸಾಕೋದೆ ನಮ್ಮ ಕೆಲಸ ಕ್ಯಾಮೆ ಆಗಿಬಿಟ್ಟತೆ ಅಂತ ಏನಾದ್ರು ಅಂದ್ಕೊಂಡ್ರೆ ಅಂತ ಹಿಂದ್ಗಡೆಯಿಂದ ಆಡ್ಕೊಂಡ್ರೆ ಮಗಳಿಗೆ ಅಂತ ಹೇಳೋದು ಅಷ್ಟೇನೆ. ಅಯ್ಯ ಮಗಳ ಮನೆ ಅಂದಿದ ತಕ್ಷಣ ನೆಂಟರಿಷ್ಟರು ಅಂದಿದ ತಕ್ಷಣ ಹೋಗಿ ಬಂದು ಮಾಡ್ಕೊಂಡು ಉಳಿದ್ರೆ ತಾನೆ ಸಂಬಂಧಗಳು ಉಳಿಯೋದು. ಒಂದು ವರ್ಷದಾಗ ಒಂದು 2-3 ಸಾರಿ ನಮ್ಮ ಮಗಳ ಮನೆಗೆ ಹೋಗಲ್ಲ ಅಂದ್ರೆ ಏನದು? ಏನು ಕೊಟ್ಟು ದೇವರು ಅಂದ್ರೆ ಕಣ್ಣು ಕೊಟ್ಟು ಜೀವನ ಅಂತ ಹೇಳ್ತಾರೆ. ಅಯ್ಯೋ ಹಂಗಲ್ಲ ಕಣವ್ವ, ಹೆಣ್ಣು ಕೊಟ್ಟು ಅಪ್ಪ ಅಮ್ಮ ಅಂದ್ರೆ ಕಣ್ಣು ಕೊಟ್ಟು ದೇವ್ರು ಅಂತ. ಹೇಳಕ್ಕಾರು ಬೈತದ ಅದು ಇಲ್ಲ. ಎಲ್ಲರೂ ಹಂಗೆ ಅಂದ್ಕೊಂಡ್ರೆ ಪರವಾಗಿಲ್ಲ. ಈಗಿನ ಕಾಲದಲ್ಲಿ ಯಾರು ಹಾಗೆ ಅಂದ್ಕೊಂತಾರೆ? ಕೊಟ್ಕೊಂಡು ಹೇಳ್ತೀನಿ ಸರಿಯಾಗಿ ನೋಡ್ಕೊಳಲ್ಲ. ಇನ್ನು ಹೆಣ್ಣು ಕೊಟ್ಟ ಮಾವ ದೇವ್ರು ಅಂತಾರ. ಹೇಳಿಲ್ಬೇಕಾದೆ. ಹೆಣ್ಣು ಕೊಡೋ ತನಕ ಮಾವ ದೊಡ್ಡವನು, ಹೆಣ್ಣು ಕೊಟ್ಟ ಮೇಲೆ ಅಳಿಯ ದೊಡ್ಡವನು ಅಂತ ಗಾದಿನೇ ಮಾಡವ್ರೆ ಬಲ್ಲವರು. ಮಾತಾಡ್ತಾ ಟೇಮ್ ಆಗ್ಬಿಡ್ತು, ನಡೀರಿ ಹೋಗೋಣ. ಸರ್ಸಿ ಇಂಥ ಕಡೆ ನೋಡು, ಅಲ್ಲಿ ಬೀಗಿತಿ ಅಮ್ಮ ಹೋಗ್ತಾವ್ರೆ ನೋಡು. ಬೀಗಿತಿ ಅಮ್ಮನೇ ಅಲ್ವೇ ಅಂತ. ಹೌದಲ್ವೇ, ಬೀಗಿತಿ ಅಮ್ಮನೇ. ಬೀಗಿತಿ ಅಮ್ಮ
ಅಯ್ಯೋ ಇವನೇನು ಹಿಂಗೆ ಹೋಯ್ತಾವ್ರೆ. ಹ್ಞೂ ಕೇಳಿಸ ಇಲ್ವೇ ನಾವು ಕರೆದಿರೋದು? ಅಲ್ಲ ವಯಸ್ಸಾಯ್ತು ಬಿಡಿ, ಕಿವೇನು ಕೇಳಿಸಲ್ವ ಏನು ಕತಿನ ನಮ್ಗಂತೂ ಗೊತ್ತಿಲ್ಲ. ಅಯ್ಯ ಅವ್ರಿಗೆ ನಮ್ಮ ಥರನ ವಯಸ್ಸಾಗಿದೆ ನೋಡಿ, ಹಂಗೆ ಗುಂಡ್ಕಲ್ಲಿದ್ದಂಗೆ ಅವ್ರೆ ಅಂತ. ಯಾಕೆ ನಾವು ಮನೆಗೆ ಬರೋದು ಏನಾದರೂ ಇಷ್ಟ ಇಲ್ವಾ ಏನು ಕತೆ? ಏನು ಕೇಳಿಸ್ತಾ ಹಂಗೆ ಹೋಗ್ತಾ ಇದ್ದಾರೆ, ನಾವು ವಾಪಸ್ ಹೋಗೋದೇ ಬೆಸ್ಟ್ ಏನು ಕತಿದ್ರಿ? ಅದಕ್ಕೆ ಹೇಳ್ತಾ ಇರೋದು ನಿನ್ನ ಹತ್ರ. ಮಗಳ ಮನೆಗೆ ಬರಬಾರ್ದು ಅಂತ ಹೇಳಿರೋದು ಅದಕ್ಕೇನೆ. ನೋಡು ಇಲ್ಲಿ ತನಕ ಬಂದೀವಿ, ಹೋಗಿ ಬರೋಣ ಬಿಡು. ಇವತ್ತು ಹೋಗ್ಬಿಟ್ಟು ನಾಳೆ ಬಂದುಬಿಡೋಣ. ಬಿಗಿತ್ಯಮ್ಮ, ಓ ಬಿಗಿತ್ಯಮ್ಮ, ಓ ಬಿಗ್ರೆ, ಚೆನ್ನಾಗಿದ್ದೀರಾ? ಕ್ಷಮಿಸಿ, ನಿಮ್ಮನ್ನು ನೋಡೇ ಇಲ್ಲ ನಾನು. ಹಂಗೆ ಮನೆ ತವ ಹೋಗೋದ್ರೊಳಗಡೆ ಓಡ್ತಾ ಇದ್ದೆ, ಟೈಮ್ ಆಯ್ತು ಅಂದ್ಬಿಟ್ಟು. ಕ್ಷಮಿಸಿ. ನೀವೇನು ಇಲ್ಲಿ ತವ ಬಂದಿದ್ದೀರಾ? ಅಯ್ಯ ನಿಮ್ಮನೆಗೆ ಹೋಗೋಣ ಅಂತ ಬಂದೀವಿ, ಇಲ್ಲೇ ಮಾತಾಡ್ಕಂತ ಬಸ್ ಇಳಿದವರು ಮಾತಾಡ್ಕಂತ ನಿಂತ್ಕೊಂಡಿದ್ವಿ. ನೀವು ಹೋಗ್ತಾ ಇರೋದು ನೋಡ್ದಲ್ಲ, ಬಿಗಿತ್ಯಮ್ಮ ಅಂತ ಕರೆದ್ವಿ, ನಿಮ್ಗೆ ಏನು ಕೇಳಿಸಂಗೆ ಇಲ್ಲ. ಅಯ್ಯೋ ಹೌದೇ, ಕರೆದ್ರೆ ಕ್ಷಮಿಸಿ, ನಂಗೆ ಕೇಳಿಲ್ಲ. ಮನೆ ತವ ಹೋಗೋ ಗಾವ್ರಿನಾಗೆ ಓಡ್ತಾ ಇದ್ದೆ ನಾನು. ಅಯ್ಯೋ ನೋಡಿ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀನಿ. ನಿಮ್ಮ ಮಗಳ ಮನೆಗೆ ತಾನೇ ಬರಬೇಕು, ಬನ್ನಿ ಹೋಗೋಣ ಬನ್ನಿ. ನೀವು ಸಿಕ್ಕಿದ ಚೊಲ್ನಾಗಾಯ್ತು ಬಿಡಿ. ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ, ಈಗ ಮನೆ ತವ ಹೋಯ್ತಾ ಇದ್ದೀನಿ. ಬನ್ನಿ ನಡೀರಿ ಹೋಗೋಣ. ಬೀಗ್ರೆ ಚೆನ್ನಾಗವ್ರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಿಂಗೆ ದೇವ್ರ ಕೋಟ ಆಯುಷ ಆರೋಗ್ಯ ಗೊತ್ತಿರೋ ತನಕ ಚೆನ್ನಾಗಿರ್ತೀವಿ ಬಿಡಪ್ಪ. ಬನ್ನಿ ಹೋಗೋಣ. ನಿಮ್ಮನ್ನು ನೋಡಿದ್ದು ಭಾಳ ಖುಷಿ ಆಯ್ತು, ಭಾಳ ದಿವಸ ಆಗಿತ್ತು ಮಗಳ ಮನೆಗೆ ಬರ್ದೇನೆ. ಮಗಳ ಕೊಟ್ಟ ಮೇಲೆ ನೀವು ಬಂದೇ ಇಲ್ಲ. ಹಿಂಗ್ ಮಾಡ್ತಾರ, ಮಗಳನ್ನ ನೋಡಕ್ ಬರ್ತಾ ಇರ್ಬೇಕು ತಾನೆ ಅವಾಗ. ಹೆಂಗ್ ಅವಳೆ ಮಗ ಮೊಮ್ಮಗಳು ಅಳಿಯ ಏನ್ ಬರೋದೇ ಇಲ್ಲ ಅಂತೀರಾ ನೀವು? ಗಂಗಾ ಅಂತಿದ್ಲು, ಯಾಕ ಅಪ್ಪ ಅಮ್ಮಂಗೆ ಫೋನ್ ಮಾಡಕ್ಕೂ ಆಗಿಲ್ಲ, ಬಿಜಿ ಇದ್ದೀನಿ ನಾನು, ಹೆಂಗವ್ರ ಏನಂತ ಮಗಳು ಅಲ್ಲಿ ಪಶ್ಚಾತ್ತಾಪ ಪಡ್ತಾವಳೆ. ನೀವು ನೋಡ್ದೆ ಹಿಂಗ್ ಮಾಡ್ತೀರಾ? ಈ ವಯಸ್ಸಾದ ಕಾಲಕ್ಕೆ ಮಗ ಅಳಿಯ ಮೊಮ್ಮಗು ಮಗಳ ಜೊತೆ ಇರ್ಬೇಕು ಚೆನ್ನಾಗಿ ತಾನೆ. ಅಲ್ಲಿ ಸೊಸೆ ತಾವ ಮಗನ್ ತಾವ ಹೆಂಗಿರ್ತೀರ ಹಂಗೆ ಹೋಗಿ ಬಂದು ಮಾಡ್ತಾ ಇರ್ಬೇಕಪ್ಪ. ಬಿಗಿತೀಯಮ್ಮ, ಹಂಗೆ ಹೋಯ್ತಾ ಬರ್ತಾ ಇರ್ಬೇಕು. ನಮ್ಮ ಅಕ್ಕಿಗೂ ಹೇಳ್ತಾ ಇದ್ದೀನಿ ನಾನು, ಹೋಯ್ತಾ ಬರ್ತಾ ಇರ್ಬೇಕು. ಮಗಳು ಹೆಂಗವಳೆ, ಅಳಿಯ ಹೆಂಗವಳೆ, ಮೊಮ್ಮಗು ಹೆಂಗವಳೆ ಅಂತ ನೋಡ್ತಾ ಇರ್ಬೇಕು ಅಂತ ಹೇಳ್ತಾವನಿ. ಹಂಗೆ ಚೆನ್ನಾಗಿ ಬರ್ತಾ ಹೋಗ್ತಾ ಇದ್ರೇನೆ ಸಂಬಂಧ ಚೆನ್ನಾಗಿರೋದು, ಗಟ್ಟಿಗಿರೋದು. ಯಾಕೆ ಮಗಳ ಮನೆಗೆ ಬರ್ತಾ ಇರ್ತೀಯ ಕೋಟಿಯನ್ನು ಕೊಲ್ಲಿ ನಿನ್ನ ಹೊರಗೆ ಹೆಂಗೋ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕು ಅಂತ ಇಷ್ಟೊತ್ತು ಲೆಕ್ಚರ್ ಬಿಡ್ದ ಈ ಅಜ್ಜ. ಇವಾಗ ನೋಡ್ರೆ ಬಿಗಿತ್ಯಮ್ಮ ಅಂತಾವ, ಹೋಯ್ತಾ ಬರ್ತಾ ಇರ್ಬೇಕು, ಸಂಬಂಧ ಚೆನ್ನಾಗಿ ಉಳಿಯತ್ತೆ ಅಂತ ಹೇಳ್ತಾವನಲ್ಲ. ಏನೋ ಇವನ ಎರಡ್ ನಾಲ್ಗಿನ ಇಟ್ಟೆ ಏನ್ ಕತೆ ಅಂತೀನಿ. ಹೋಗ್ರಿ ಬಿಡಿ, ಬಾಯಿ ಮುಚ್ಕೊಂಡು ಇರ್ತೀನಿ. ಈ ಬಿಗಿತಿ ಅಮ್ಮನ ಮುಂಬದಿಗೆ ನಾವಿಬ್ರು ಏನಾದ್ರು ಜಗಳ ಆಡ್ಕೊಂಡ್ಬಿಟ್ರೆ ತಪ್ಪಾಗಿ ತಿಳ್ಕೊಂತಾರೆ. ಯಾವ್ದು ತಾತನ ಮನೆಗೆ ಹೋದ್ಮೇಲೆ ನೋಡ್ಕೊಂತೀನಿ. ಬಾರಿ ಶಾಣೆ ಕವ್ನ ಅವನು. ಬಿಗಿತಿ ಅಮ್ಮ, ಏನೋ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಏನಿಲ್ಲ ಬಿಡಿ, ಹೋಗೋಣ ನಡೀರಿ. ನೆತ್ತಿ ಮೇಲೆ ಬಿಸಿಲು ಬೇರೆ ಸುಡ್ತಾ ಐತೆ. ಆಯ್ತು, ಹೊಟ್ಟೆ ಬೇರೆ ತಾಳಾಕೋಕ್ ಶುರು ಆಯ್ತು, 12 ಗಂಟೆ ಮೇಲಾಯ್ತು. ಬರ್ರಿ ಹೋಯ್ಕೊಂಡು ಊಟ ಮಾಡೋಣ. ಮಗಳು ಅಡುಗೆ ಮಾಡಿರ್ತಾಳೆ, ಚೆನ್ನಾಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡುವಂತೆ. ಬರ್ರಿ ಬಿಗಿತಿಯಮ್ಮ, ನಡ್ಕೊಂಡು ಬರೋಕ್ಕಾಯ್ತದ? ಇಲ್ಲಾಂದ್ರೆ ಆಟೋ ಗಿಟ್ಟ ಕಾರ್ ಏನಾರು ಬುಕ್ ಮಾಡ್ಲೆ? ಅಯ್ಯೋ ಅದೇನು ಬೇಡ ಬಿಡ್ರಿ, ನಡ್ಕೊಂಡು ಹೋಗೋಣ. ಮಾತಾಡ್ತಾ ನಡ್ಕೊಂಡು ಹೋಗ್ಬಿಟ್ರೆ ದಾರಿ ಸಾಗಿರೋದೇ ಗೊತ್ತಾಗಲ್ಲ. ನಡೀರಿ ಹೋಗೋಣ. ಬರೀ ಸುಮ್ಮನೆ ಯಾಕೆ ಆಟೋ ಕಾರು ಬುಕ್ ಮಾಡೋದು? ನಡೀರಿ ಹೋಗೋಣ ಹಿಂಗೆ ಮಾತಾಡ್ಕೊಂತ. ಅಲ್ಲ ಬಟ್ವಿ ಗಿಟ್ವಿ ಭಾರ ಐತೇನು? ಕೊಡಿ ನಾನು ಹಿಡ್ಕೊಂತೀನಿ. ಅಯ್ಯೋ ಬ್ಯಾಡ ಬಿಗಿತಿಯಮ್ಮ, ಬರ್ತೀವಿ. ಏನು ಬಟ್ವಿ ಏನು ಭಾರ ಇಲ್ಲ ಬಿಡ್ರಿ. ಸರಿ ಆಯ್ತು, ಸಂಕೋಚ ಗಿಂಕೋಚ ಮಾಡ್ಕೊಂಬಾರ್ದು, ಸರಿನಾ? ಬರ್ರಿ ಹೋಗೋಣ. ಅಯ್ಯೋ ನಮ್ಮ ಮಗಳ ಮನೆಯಾಗಿ ಯಾಕೆ ನಮ್ಗೆ ಸಂಕೋಚ ಗಿಂಕೋಚ? ನೀವೇನು ಬೇರೆಯವ್ರ? ನಮ್ಮ ನೆಂಟ್ರಿಷ್ಟು ತಾನೆ. ಈ ಮುದಿಯಾನು ಚೆನ್ನಾಗಿ ಸ್ಕೋಪ್ ತಕೊಂತಾವನೆ. ಸರಿ ಆಯ್ತು, ನಿಧಾನಕ್ಕೆ ಬರ್ರಿ ಹೋಗೋಣ. ನಮ್ಮನೆಗೆ ಬೀಗರು ಬರ್ತಾರೆ. ಬೀಗರ ಜೊತೆ ಊಟ, ಕತೆ, ಮಾತುಕತೆ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಒಳ್ಳೆಯದಾಗಲಿ.